ಗುಡ್ ಮಾರ್ನಿಂಗ್. ನಾವು ನಿನ್ನೆ ಕುಕಿಂಗ್ ಬ್ಲಾಗ್ ಮಾರ್ನಿಂಗ್ 10:30 ನಾವು ಕುಕಿಂಗ್ ಬ್ಲಾಗ್ ತೋರ್ಸೋಣ ಅಂದ್ಕೊಂಡ್ರಿ. ಕಾರಣಗಳಿಂದ ನಾವು ಎಲ್ಲ ಟಯರ್ಡ್ ಆಗಿರೋದ್ರಿಂದ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಚೆನ್ನಾಗಿ ತಿಂದ್ಬಿಟ್ಟು ಪೆಪ್ಪರ್ ಚಿಕನ್ನು ಮತ್ತು ಇನ್ನೊಂದು ಏನು ಮಾಡಿದ್ದು, ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್ ತಿಂದ್ಬಿಟ್ಟು ಮಲಗಿಬಿಟ್ಟಿದ್ರಿ. ಇವಾಗ ಎದ್ದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕೂಡಲೇ ತೀರ್ಥ ಫಾಲ್ಸ್. ಇವಾಗ ಕೂಡಲೇ ತೀರ್ಥ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಅದೊಂದು ವ್ಯೂ ಚೆನ್ನಾಗಿದೆ ಅಂತ ಮ್ಯಾಪಲ್ಲಿ ಚೆಕ್ ಮಾಡಿ ಹೇಳಿದ್ರು. ನಮ್ಮ ಯಾರು ಇವ್ರನ್ನ ಏನಂತಾರೆ ಮತ್ತೆ ಟ್ರಾವೆಲ್ ರೈನಿ ಸೀಸನ್ ಅಲ್ಲಿ ಹಿಡಿದಿರೋ ರೀಲ್ಸ್ ನ ನೋಡ್ಕೊಂಡು ಸಮ್ಮರ್ ಸೀಸನ್ ಅಲ್ಲಿ ಹೋಗ್ತಾ ಇದೀವಿ. ಆಕ್ಸಿಡೆಂಟ್ ತೋರಿಸ್ತೀನಿ ನಿಮ್ಗೆ, ಲೈವ್ ಇವಾಗ ಆಕ್ಸಿಡೆಂಟ್ ಆಗುತ್ತೆ ತೋರಿಸ್ತೀನಿ ಅಂತ ಹೇಳ್ತಾರ ತಾನೆ. ಅಲ್ಲ ಆಗಿದೆ ಆಕ್ಸಿಡೆಂಟ್. ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ತೋರಿಸ್ತೀನಿ. ಅದು ನಾನು ಒಂದು ಒಳ್ಳೆ ವಿಷಯ ಅಂತ ತೋರಿಸ್ತೀನಿ ಅಂತ ನೋಡು. ಆಕ್ಸಿಡೆಂಟ್ ಆಗಲ್ಲ, ಆಕ್ಸಿಡೆಂಟ್ ಆಗಿದೆ. ಪೊಲೀಸೇ ಬಂದವ್ರೆ. ಓ ಏನೋ ಆಗ ಜೋರಾಗಿ ಏನೋ ಗಲಾಟೆ ಆಗಿದೆ ಫ್ರೆಂಡ್ಸ್. ನೋಡಿ ನಮ್ಮ ಬ್ಲಾಗಲ್ಲಿ ಈ ಥರ ಗಾಡಿ ಬಿದ್ದೋಗಿತ್ತು, ಡೆತ್ತು ರಕ್ತ ಬೇರೆ ಐತಲ್ಲಿ. ಹೋಗ್ಬಿಟ್ಟಿತ್ತಾರ. ಮಟನ್ ಕರಿ, ಚಿಕನ್ ಕರಿ ಅದನ್ನ ತೋರಿಸ್ಬೇಕು ಇರೋ. ಇಲ್ಲ ಹಸುದೇನಾದ್ರು ಹೊಡೆದ್ಬಿಟ್ಟವ್ರು. ಹಸೋದ ಹಿಡ್ದಿರೋದು ಇರ್ಬೇಕೇನೋ. ಇಲ್ಲ ಮತ್ತೇನಕ್ಕೆ ಹಂಗೆ ಬಂದವ್ರು ಜನ ಈಗ ಎಲ್ಲ ಇಳಿತವ್ರಪ್ಪ. ಫೋನ್ ಎತ್ಕೊಂಡು ಅಲ್ಲಿಗೆ ಹೋದ್ರೆ ಮಕ್ಕ ಹೊಡಿತಾರ ಅವರು. ನಾವು ಯಾವುದೋ ದೊಡ್ಡ ಆಕ್ಸಿಡೆಂಟ್ ಅನ್ಕೊಂಡು ನೋಡಿದ್ರಿ. ಮಂಜ ಬೇರೆ ಯಾರೋ ಸೊತ್ತೆ ಹೋಗ್ಬಿಟ್ಟಿದ್ದಾರೆ. ರಕ್ತ ನೋಡಿಲ್ವಾ ಅಲ್ಲಿ? ಅದೇ ನೋಡಿದ್ರೆ ಕೋಳಿ ಮಾಂಸ ರೋಡಲ್ಲಿ ಬಿದ್ದೋಗಿದೆ. ಅದಕ್ಕೆ ಅಷ್ಟು ಜನ ನಿಂತಿದಾರ ಅಲ್ಲಿ. ಭಾನುವಾರಪ್ಪ ನಮ್ಮ ಗುಡ್ಡೆ ಮಾಂಸ ತಗೊಂಡೋಗಿ ಬಂದವರೆಲ್ಲ ಪೊಲೀಸರು ಬಂದಿದ್ದಾರೆ. ಪೊಲೀಸರು ಚಿಕನ್ ತಗೊಂಡೋಗಿ ಬಂದಿದ್ದಾರೆ. ನನಗೆ ನಾನು ಹೇಳಿದ್ದು ಬೇಜಾರಾಗಿಲ್ಲ ನನಗೆ. ಸತ್ತೋಗಿದ್ದಾರೆ ಅನ್ಕೊಂಡ್ರೆ ಯಾರು ಸತ್ತಿಲ್ಲ ಅಂತ ಇವನು. ನನಗೆ ಅದೇ ಬೇಜಾರು. ಅಲ್ಲ ಕಂಟೆಂಟ್ ಸಿಕ್ಕಿರೋದು ಒಂದು ಹಾಕೋಣ ತಮ್ಮನೇಲು. ಹಾಗೆ ನಡೆದಿದ್ದಾದ್ರು ಏನು, ಸತ್ತಿದ್ದಾದ್ರು ಯಾರು, ಹೇಗೆ ಸತ್ರು, ಎಲ್ಲಿ ಸತ್ರು, ಯಾಕೆ ಸತ್ರು ನೋಡೋಣ. ಒಂದು ಸಣ್ಣ ಬ್ರೇಕ್ ನಂತ. ಅಲ್ಲ ಕೋಳಿ ನೋಡಕ್ ಅಷ್ಟು ಜನ ನಿಂತಿದ್ದಾರೆ ಅಂದಾಗ ಅವನೊಂದು ಪಂಚ ಆಗ್ತಾ ನೋಡು. ಭಾನುವಾರ ಇವತ್ತು ಅಂದ್ಬಿಟ್ಟು ಮತ್ತೆ ಹೋಗ್ಬಿಡಿ, ಮನೇಲಿ ಇದ್ದೀರಾ ಗೊತ್ತಾಗ್ಬಿಟ್ಟಿರೋದು ಇವತ್ತು ಸಂಡೇ ಅಂದ್ಬಿಟ್ಟು ಅಂತ ಕೂಯ್ದಿರೋರಲ್ಲ. ಹೌದು, 6 ಗಂಟೆಗೆ ಫೋನ್ ಮಾಡಿದ್ದಾರೆ. ಎಲ್ಲಿಗೆ ಹೋಗ್ತೀರಾ, ಏನು ಪ್ಲಾನ್? ನಾನು ಏನೋ ಯೋಗಾಶ್ರಮ ವಿಚಾರ್ಸಕ್ ಮಾಡಿದ್ದಾರೆ ಅಂದ್ರೆ ಎಬ್ರಿಸಿರೋದು. ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ ಇಲ್ವಾ ಅಂತ ತಿಳ್ಕೊಳಕ್ಕೆ. ಯಾಕೆ ಹೇಳು? ಯಾಕೆ ಮನೇಲಿ ಚಿಕನ್ ಮಾಡ್ಬೇಕಾ ಬೇಡವಾ ಅಂತ ತಿನ್ನೋದಕ್ಕೆ ತಿನ್ಕೊಂತೀವಿ. ನೀವೇನ್ ತಿಂತೀರೋ ನಮಗ್ ಗೊತ್ತಿಲ್ಲ, ನಾವು ತಿಂತೀವಿ. ದೇವಸ್ಥಾನಕ್ಕೆ ಹೋಗ್ಬೇಡ್ರಿ ಅನ್ಬಿಟ್ಟು ಅಂತ. ಪಾಪ 2 ಪೂರಿ ತಿಂದಿರೋ ಅಂತ ತೆಗ್ತವನೆ. 2 ಪೂರಿ ಬರೀ 2. ಅವ್ನು ಹೇಳಿದ್ ನೋಡ್ದ 2 ಪೂರಿ ಅಂತೆ. ಇಷ್ಟು ದೊಡ್ಡ ತಪ್ಲೆಯಲ್ಲಿ ಅನ್ನ ಕಲ್ಸ್ಕೊಂಡ್ ತಿನ್ನ ಮಕ್ಳು ಇವರು. 2 ಪೂರಿ ಅಂತೆ. ನನ್ನ ನೋಡಿದ್ರೆ ಹಂಗೆ ಕಾಣಿಸ್ತಿದ್ಯಾ? ಇಲ್ಲಪ್ಪ, ನೀನ್ ನೋಡಿದ್ರೆ ಏನೂ ಕಾಣಿಸ್ತಾ ಇಲ್ಲ. ಹೊಟ್ಟೆಲ್ ಖಾಲಿನೇ ಇರೋದು. ಅದು ಹೊಟ್ಟೆಲ್ ಬೇರೆ ನೀರು ತುಂಬಿಕೊಂಡಿದೆ ಫ್ರೆಂಡ್. ನೆನ್ನೆ ಅವ್ನು ನಗಿ ಅಂದ್ರೆ ಅವ್ನ ದೇಹನೆಲ್ಲ ನಗಿಸ್ತಾನ ಅವನು. ಹೆಂಗ್ ಅಂತ ಅವ್ನು ನಗೋದು. ಬರ ಹಿಂದೆ ಬರೋ. ನೋಡಿ ಅವ್ನು ಏನು ತೋರಿಸ್ತಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನೀನ್ ಎಲ್ಲಾರ್ಗು ತೆಗಿಬೇಡ. ಅವನ್ ತೆಗೆದ್ಬಿಟ್ಟು ನಮ್ಮನ್ ತೆಗಿಬೇಡ ಅಂತೆ. ಸೊಳ್ಳೆ ಹೇಳು ನಿನ್ನೆ ಹೇಳದ್ನಲ್ಲ. ಚಿನ್ನು ನೀನ್ ಹೇಳಿದ್ದು ಯಾರೋ ಚಿನ್ನು? ಅದೇ ಇದು ಎಡಿಟರ್ ಅದು ಮನ್ಸಲ್ಲಿರೋ. ಅವನ್ ನನ್ನ ಮನ್ಸಲ್ಲೇ ಇದಾನ. ರಿಜಿಸ್ಟರ್ ಮಾಡ್ತಾನೆ. ಹಿಂಗ್ ಬಗಿತೀನಿ, ಫೋಟೋ ಹಾಕೊಂಡ್ಬಿಡಿ ಇಲ್ಲಿ ಆಯ್ತಾ. ನೀಟಾಗಿ ಹಾಕು. ಯಾರು ನಿನ್ ಮನ್ಸಲ್ಲಿರೋದು? ನನ್ನ ಮನ್ಸಲ್ಲಿ ಅದೇ ಚಿನ್ನು ಇರೋದು. ತೋರ್ಸು ನೋಡ. ಏನದು ಏನಂತಾರೆ, ಪ್ರಕಾಶ ನೋಡಕ್ಕಾಗಿಲ್ಲ. ಓ ಬೆಳಕು. ಬೆಳಕು ಅಂತ ಮಕ್ಕನೇ 3 ದಿವಸದ ಜೊತೆಲಿ ಹಿಡ್ಕೊಂಡು ನೋಡ್ತಾ ಇದೀವಿ. ಇಲ್ಲ ಚೆನ್ನಾಗಿ ಕ್ಯೂಟ್ ಆಗಿ ತೋರ್ಸೋ ಕರಡಿನ. ನಾನು ಏನ್ ಅನ್ಕೊಂಡೆ, ಈ ನನ್ನ ಮಕ್ಕಳು ಗ್ಯಾಸ್ಟ್ರಿಕ್ ದಪ್ಪ ಆಗ್ಬಿಟ್ಟಿರೋದು, ಏನೋ ತಿನ್ನಲ್ಲ ಅನ್ಕೊಂಡೆ. ಇಷ್ಟು ದಿನ ಅದೇ ನಿಜ ಅನ್ಕೊಂಡು ನಂಬ್ಕೊಂಡು ಬಿಟ್ಟಿದ್ದೆ ನಾನು. ಬೆಳಿಗ್ಗೆ ತಿನ್ನೋದು ನೋಡಿ ಗೊತ್ತಾಗ್ಬೋದು. ಅದು ನೈಟ್ ಮಾಡಿರೋ ಚಿಕನ್. ನಿಜ ಮಾಡ್ಕೊಂಬೇಡಿ, ಊಟ ವೇಸ್ಟ್ ಆಗ್ಬಾರ್ದು ಅನ್ನೋ ಒಂದೇ ಉದ್ದೇಶ ನಮ್ದು. ಅದಕ್ಕೆ ತಪ್ಪಲೆಯಲ್ಲಿ ಹಾಕೊಂಡು ತಿಂದೆ ಎಲ್ಲ ಅನ್ನ. ಉಳಿದಿರೋ ಅನ್ನನ ನಾವು ಮಿಕ್ಸ್ ಮಾಡಿ ನಾನು ಮತ್ತೆ ನನ್ನ ತಮ್ಮ ಸೇರಿ ಇಷ್ಟಿಷ್ಟೇ ತಿಂದ್ವಿ. ನೋಡಿ ಅಣ್ಣ ತಮ್ಮ ಕರೆಕ್ಟಾಗಿ ಹೇಳ. ನಾನು ನಮ್ಮ ತಮ್ಮ ಅಂತ. ಕಲರ್ ಡಿಫ್ರೆನ್ಸ್ ಬಿಟ್ಟರೆ ಇನ್ನೇನು ಇಲ್ಲ ಅವ್ರಿಬ್ರು. ಹೌದು, ನಾವಿಬ್ರು 3 kg ಇಂದ ಫ್ರೆಂಡ್ಸ್.
ಅವರು ಪ್ರೀ ಕೆಜಿಯಿಂದ ಫ್ರೆಂಡ್ಸು, ಇವಾಗ 105 kg ಆದ್ರೂ ಫ್ರೆಂಡ್ಸೇ ಅವರು. 3 kg 150 ಆಗೋ ಗಂಟ ಫ್ರೆಂಡ್ಸೇ ಅವರು. ಇಲ್ಲಿ ಯಾರನ್ನ ನಿಲ್ಸ್ಬಿಟ್ಟು ಕೇಳೋಣ ಹೋಗ್ಲಿ ನೀರು ಇದೆಯಾ ಇಲ್ವಾ ಅಂತ. ಸುಮ್ಮನೆ ಹೋಗಿ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಅದು 100 ರೂಪಾಯಿ ಬೇರೆ ಕಟ್ಟಬೇಕು. 100 ರೂಪಾಯಿ ಅಂತ ಒಬ್ರಿಗೆ. ಹಾಂ, ಅವನ ಹತ್ರ ಕೇಳೋಣ. ಅವ್ರನ್ನೇ ಕೇಳೋಣ, ಕಾಸು ಕೊಟ್ಟಿದ್ದೇವೆ ನೀರು ಬಿಡ್ರಿ ಬಂದ್ಬಿಟ್ಟು ಅಂತ. ಅವ್ರು ಹೋಗ್ತಾ ಬಕೆಟಲ್ಲಿ ಎತ್ಕೊಂಡು ಹೋಗ್ಬಿಡಿ ಅಂತ. ನಾವೇನು ಹೇಳಕ್ಕೆ ಹೋಗ್ತಾ ಇದೀವ ಅಲ್ಲಿ, ನೀರು ಬಿಡ್ರಿ ಅಂತೆ. ಹಸು ಸಾಕ್ಬೇಕು ಅಂತ. ಏನೇನ ಹಸುನ್ ಸಾಕಾಗಿಲ್ಲ ಅಂದ್ರೆ ನನ್ನನ್ನು ಕರ್ಕೊಂಡೋಗಿ ಸಾಕಿ. ಹಾಲು ಕೊಡ್ತೀಯಾ? ಕಟ್ ಮಾಡಿ ಚಿನ್ನು ಕಟ್ ಮಾಡಪ್ಪ. ಇನ್ನು ಒಂದು ½ an hour ನಾವು ಫಾಲ್ಸ್ ರೀಚ್ ಆಗ್ತೀವಿ. ನೆಕ್ಸ್ಟು ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ. ಇರೋ ನನ್ನ ಸ್ಟೈಲಾಗಿ ಮಂಜು ಥರ ಕಟ್ ಮಾಡಿ ಕಟ್ ಮಾಡು. ಏನು ಫಾಲ್ಸ್ ಇಲ್ಲಿದೆ ನೋಡಿ, ಲೀವ್ ನಥಿಂಗ್ ಬಟ್ ಫುಟ್ ಪ್ರಿಂಟ್ಸ್, ಟೇಕ್ ನಥಿಂಗ್ ಬಟ್ ಪಿಕ್ಚರ್ಸ್, ಕಿಲ್ ನಥಿಂಗ್ ಬಟ್ ಟೈಮ್. ಇವಾಗ ನಾವು ಟೈಮ್ನ ಸಾಯಿಸಕ್ ಬಂದಿದ್ದೀವಿ. ನಾವು ಟೈಮ್ನ ಸಾಯಿಸಲ್ಲ, ನಮ್ಮನ್ನ ಸಾಯಿಸುತ್ತೆ ಇವಾಗ ಬಿಸಿಲು. ಫಾಲ್ಸ್ಗೆ ರೀಚ್ ಆಗ್ಬಿಟ್ರೆ ಈ ಫಾಲ್ಸ್ಗೆ ಬಂದ್ಬಿಟ್ಟು ಪರ್ ಹೆಡ್ ಒಬ್ಬರಿಗೆ 100 ರೂಪೀಸ್ ಚಾರ್ಜಸ್. 100 ಅಲ್ಲ, 100 ಪ್ಲಸ್ ಇಂಡಿಯನ್ಸ್ ಆಗಿದ್ರೆ 100, ಫಾರಿನರ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ಗೆ 400. 400 ಫಾರಿನರ್ಸ್ ಬೇರೆ ನೋಡ್ತಾರಾ? ನಾವು ಯಾವ್ದು ಕೊಡ್ಬೇಕಾಗಿಲ್ಲ. ಸಬ್ ಟೈಟಲ್ ಕನ್ನಡ ಕಲ್ತಿ ಕನ್ನಡ ಅರ್ಥ ಮಾಡ್ಕೊಂಡು ಆಮೇಲೆ ಅಯ್ಯೋ ಕಪಲ್ಸ್ ಬೇರೆ ಇದೆ. ಮುಟ್ಟಿದಿರ ಹೇಳ್ಬಿಟ್ಟು ಅವನು ಕೋಲ್ಡ್ ವಾಟರ್ ಅಂತ. ಇಲ್ಲಿ ಕೋಲ್ಡ್ ವಾಟರ್ ನೀರ್ನ ಅಂತ ಮುಂಜು ಹಂಗೆ ನೋಡ್ ಮಂಜು, ನಮ್ಮ ಅಕ್ವೇರಿಯಂ ಮೀನ್ಗೆ ಸಖತ್ತಾಗೈತೆ. ಕೋಲ್ಡ್ ಆಗಿದೆ ಇದು ವಾಟರ್. ಇರಿ ಅವ್ರ ಕ್ಯಾಮ್ರಲ್ಲಿ ತೋರ್ಸೋಣ. ಅಲ್ಲಿ ನೋಡಿ ಜ್ಯೋತಿ, ಕೋಲ್ಡ್ ಆಗಿರುತ್ತೆ ನೀರು. ಹೊಟ್ಟೆ ಉರುತ್ತಾರೆ ಕಣೆ. ಮಕ್ಕ ಹೊಡಿತಾರ ಅಲ್ಲಿಂದ. ಎತ್ರಿ ಕಲ್ಲಲ್ಲಿ ಹೊಡಿ. ಓಂ ನಿತ್ಯಾನಂದಾಯ ನಮಃ. ಅವರು ಫಸ್ಟ್ ಮೆನ್ಷನ್ ಮಾಡಿದೆ ಪ್ರೇಮ್ನ ತೋರಿಸ್ಬಿಟ್ಟು ಇನ್ನ 1 hour 1.5 hour ಆದ್ರೂ ನಡಿಬೇಕು. ಒಂದು ಅಲ್ಲಿಂದ ಬರೋಣ. ಓ ಇದು ಟ್ರೆಕ್ ಅಂತ ಅನ್ಬಿಟ್ಟು ಅಭಿ ಹಿಂಗ್ ಬಾ, ಹಿಂಗ್ ನಡ್ಕೊಂಡು. ಓಹೋ 6 - 5 ಕಟ್ ಮಾಡಿಸ್ತೀಯ, ಏನು ಹಾಕ್ಸ್ತಿದ್ನಲ್ಲ ಟ್ರೆಕ್ಕಿಂಗ್ ಅಂತ ಫೀಲ್ ಮಾಡಿಸ್ಬೇಕು ಇವಾಗ ಅವ್ರಿಗೆಲ್ಲ. ನಾನು ಹಿಂಗ್ ಕನೆಕ್ಟ್ ಆಗ್ತೀನಿ ಬನ್ರಿ. ಓ ಹಂಗ್ ಬರ್ಬೋದಾ? ದಾರಿ ಸಖತ್ತಾಗಿದೆ. ಓ ಫುಲ್ ನನ್ಗೆ ಯಾಕೋ ನ್ಯಾಚುರಲ್ ಆಗಿದೆ. ಇದು ಕುಡ್ಗೋಲ್ ಒಂದು ತರಬೇಕಿತ್ತು, ಹಿಂಗೆ ಕೋಲ್ಗಳು ಹಿಂಗೆ. ಏ ಮಂಜು, ಹಾಯ್, ಏನ್ ಈ ಕಡೆ? ನಾನು ಆಗ್ಲೇ ಹೇಳಿರ್ಬಲ್ಲ. ಹಂದಿ ಬಂದಿದೆ. ಅದನ್ನ ಹಾಕೋದಮ್ಮ ಕಾಡು ಮನುಷ್ಯ ಸಿಕ್ಕಿದೆ. ನಾವು ಕಾಡು ಮನುಷ್ಯರ ಭಾಷೆನೂ ಮಾತಾಡ್ಬೋದು, ಮನೋಜ್ ತರ ಪಿಚ್ಕಾರಿ ಹಾಕೊಂಡ್ಬಿಟ್ರೆ. ಅಲ್ಲಿ ನೋಡಿ ಕಾಡು ಒಳಗಡೆ ಗುಹೆ ಇದೆ, ಬನ್ರಿ ತೋರಿಸ್ತೀವಿ. ಈ ತರ ನಾನು ಮನೋಜ ಪ್ರೇಮು ಡೈಲಿ ಬಂದ್ರೆ ಇನ್ನ ಒಂದು 2 ವಾರದಲ್ಲಿ ಅಭಿ ಆಗ್ಬಿಡ್ತೀರಾ? ನಾನಂತೂ ಅಭಿ ಆಗಲ್ಲಪ್ಪ. ಬನ್ನಿ, ತುಂಬಾ ಸುಸ್ತಾಗಿದೆ ಇವತ್ತು. ನಾವು ಇಲ್ಲೇ ನೈಟ್ ಇಲ್ಲೇ ಸ್ಟೇ ಮಾಡೋಣ. ಇಲ್ಲೇ ಸ್ಟೇ ಮಾಡೋಣ. ಬನ್ನಿ, ಅಲ್ಲಿ ಹೋಗು. ನಾನು ಟ್ರಕ್ಕಿಂಗ್ ಹೋಗ್ತಾ ಇರೋದು, ನಿನ್ಗೆ ಕೋಲು. ಐ ಬಿಡ ಫ್ರೆಂಡ್, ಕಾಡಂದಿ ಬಂದಿದೆ ಫ್ರೆಂಡ್ಸ್. ಅಮ್ಮ ಹುಡಿ ಸಾಯಿಸಿ.
ನಮಗೆ ಅರ್ಧ ಅವರಿಂದ ಟ್ರೆಕ್ಕಿಂಗ್ ಮಾಡಿ ಫುಲ್ ಸುಸ್ತಾಗಿ ನೋಡಿ ಕಾಣಿಸ್ತಾ ಬೆವರು ಭರತ್ ಸರ್ಫೇಸು ಫ್ಲಾಟ್ ಆಗಿದೆ, ಇಲ್ಲಿ ನಾವು ನೈಟ್ ಕ್ಯಾಂಪ್ ಹಾಕ್ಕೊಳ್ಬೋದಾ? ಓಕೆ, ಇವಾಗ ಹೋಗೋ ಮರ ಹೊಡೆದು ಎತ್ಕೊಂಡು ಬಾ, ಬೆಂಕಿ ಹಾಕೋದಕ್ಕೆ. ಹೋದಷ್ಟು ಸರ್ಫೇಸ್ ಫ್ಲಾಟ್ ಆಗ್ತಾನೆ ಇದೆ. ಸ್ವಲ್ಪ ನೋಡ್ಕೊಂಡು ಹೋಗಿ ಜಾಗಿರಿ ಹೋಗ್ಬಿಟ್ಟು ಆಮೇಲೆ ಕೆಳಗಡೆ ಫ್ಲಾಟ್ ಆಗಿದೆ ಅನ್ಕೊಂಡು. ಮಂಜು ನಾವು ಈ ಕಡೆ ಹೋಗ್ಬೇಡ್ದು, ಈ ಕಡೆ ಹೋಗ್ಬೇಕು. ನಾನು ಕಾಂಪಸ್ ಅಲ್ಲಿ ನೋಡಿದೆ ಸೌತ್ ಫೇಸಿಂಗ್ ಈ ಕಡೆ ಹೋಗ್ಬೇಕು. ನಾರ್ತ್ ಯಾವಾಗಲೂ ನಾರ್ತ್ ಸೈಡ್ ಹೋಗ್ಬೇಕು ನಾವು ಸೌತ್ ಸೈಡ್ ಹೋಗ್ಬೇಕು. ಸೌತ್ ಸೈಡ್ ಹೋಗೋದಂತ ಯಾವಾಗ್ಲೂ ಅಷ್ಟೇ ಇದೊಂದು ಟಿಪ್ಸು. ಎಲ್ಲಾನ ಕಾಡುಗಳಲ್ಲಿ ಎಲ್ಲಾನ ಸಿಗಾಕೊಂಡ್ಬಿಟ್ರೆ ನಿಮ್ಮ ಫೋನಲ್ಲಿ ಕಾಂಪಸ್ ಅಂತ ಒಂದಿರುತ್ತೆ, ಅದನ್ನ ಹಾಕೊಂಡು ಯಾವತ್ತು ಸೌತ್ ಫೇಸಿಂಗ್ ಕಡೆನೆ ಹೋಗಿ. ಸೌತ್ ಯಾವ ಕಡೆ ಇದೆ ಆ ಕಡೆ ಹೋಗಿ ನೀವು ಯಾವ್ದಾನ ಒಂದ್ ದಡಕ್ಕೆ ಹೋಗಿ ಸೇರ್ಬಿಡ್ತೀರಾ. ಅವು ಉತ್ತಾ ಇದೆ, ಚಿಕ್ಕ ಚಿಕ್ಕ ಹಾವುಗಳಿದೆ, ತೂತ್ಗಳು ಚಿಕ್ಕದಾಗಿದೆ. ಮಂಜು ಅವರೇ, ಅವ್ರ ಪೊದೆಗೆ ಹೋಯ್ತವ್ರೆ, ನನಗೆ ಗೊತ್ತು ಏನಕ್ಕೆ ಹೋಯ್ತವ್ರೆ ಅಂತ. ಮಂಜು ಅವರೇ, ಗಿಡಕ್ಕೆ ನೀರ್ ಹಾಕ್ತಾ ಇದೀನಿ ಬರತ್ತವ್ರೆ. ಏನ್ ನಿಧಿ ಹುಡುಕ್ತಾ ಇದೀರಾ ಅಲ್ಲಿ? ನೀರ್ ಹಾಕ್ತಾ ಇದ್ದೀನಿ. ಅದ್ಯಾಕಂಗ್ ಎಷ್ಟು ಗಂಟ ಹೋಯ್ದಂಗ್ ಬಡ್ಕತ್ಯ ಮರೆಯ. ಅಲ್ಲ ಕಾಡಲ್ಲಿ ಕಾಡು ಪ್ರಾಣಿಗಳು ಏನೇನೋ ಮಾಡ್ತಾ ಇದೆ ಇಲ್ಲಿ. ನನ್ನಂತ ದೋಸ್ತಿ ಸಿಗಲಿಲ್ಲ. ಹೋಗ್ತಾ ನಮ್ಗೆ ತುಂಬಾ ಡಿಫಿಕಲ್ಟೀಸ್. ಈ ಮರ ಬಗ್ಗೆ ಮಾತಾಡೋಣ. ಈ ಮರ ಬಗ್ಗೆನಾ? ಓಕೆ, ಬೆಳ್ಳಗೈತೆ ಆಲ್ಬಿನೋ ಮರ. ಓಕೆ, ಈ ಮರದ ಏನ್ ಸ್ಪೆಷಾಲಿಟಿ ಮಂಜುನಾಥ್ ಅವರೇ? ಇದು ಕಾಡಲ್ಲಿ ಬೆಳೆದಿರೋ ಮರ ಇದು. ಹೌದು, ನಾನು ಅಲ್ಲಿ ಮೇನ್ ರೋಡಲ್ಲಿ ಬೆಳೆದ್ಬಿಟ್ಟಿತ್ತು, ಯಾರೋ ಇಲ್ಲಿ ತಗೊಂಡ್ ಬಂದು ಇಲ್ಲಿಗೆ ಬಿಟ್ಟಿದ್ದಾರೆ. ಏನ್ ಬಿಡುತ್ತೆ ಮರದಲ್ಲಿ? ಗಿಡ ಬಿಡುತ್ತೆ, ಎಲೆ ಬಿಡುತ್ತೆ, ಆಕ್ಸಿಜನ್, ಆಮ್ಲಜನಕ ಬಿಡುತ್ತೆ. ನೀನ್ ಜಾಸ್ತಿ ಮಾತಾಡ್ತೀಯ, ಹೋಗಪ್ಪ. ನನಗೆ ಜಲಕಾನ ಗೊತ್ತಿಲ್ಲ, ನನಗೆ ಅರ್ಥ ಆಗದಿರೋ ಭಾಷೆಲೆಲ್ಲ ಮಾತಾಡೋದು. ಇಬ್ರು ಹೋಗಿ ಮಲಗ್ಬಿಟ್ಟಿರ್ತಾರೆ ನೋಡ್ಕೊ. ಎಲ್ಲದು ಟ್ರೆಕ್ಕಿಂಗ್ಗೆ ಇರೋದು ಏನಂದ್ರೆ ಏನು ಬೇಸಿಕ್, ಜಾಸ್ತಿ ಎನರ್ಜಿ ವೇಸ್ಟ್ ಮಾಡಬಾರ್ದು. ಅಷ್ಟೇ, ಬಾ ಮಲಗ್ಬಿಡೋಣ ಇಲ್ಲೇ ಎಲ್ಲ. ಇದಕ್ಕೆ ನನ್ನ ಜೀವನ ಎಲ್ಲ ಹೇಳ್ಕೊಟ್ರೆ ಇದು ಕಲಿಯೋದಿಲ್ಲ ಕಣ. ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಬರೀ ಕಾಲಲ್ಲಿ ಬರ್ಬೇಕಿತ್ತು. ಎಂಜಾಯ್ ಮಾಡ್ತಾ ಇದ್ದೀನಿ, ನೀನು ಮಾಡಲ್ಲ ಎಂಜಾಯ್. ಭಜನೆ ಮಾಡೋದ್ರೆ ಚೆನ್ನಾಗಿ ಮಾಡ್ತದೆ. ನೀನ್ ಕ್ಯಾಮ್ರಾಮನ್, ನೀನು ನಮ್ ಜೊತೆ ಮಾಡೋ ಎಂಜಾಯ್. ಅಲ್ಲಿ ನೋಡು, ಅವನು ಇದು ನೇಚರ್ ಅಲ್ಲಿ ಬೆಳೆದಿರೋ ಸೋಫಾ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ನೇಚರ್ ಅಲ್ಲಿ ಬೆಳೆದಿರೋ ಸೋಫಾ ಇದು. ನೇಚರ್ ಅಲ್ಲಿ ಬೆಳೆದಿರೋ ಸೋಫಾ ಇದು ಪಾರಂಗ. ಇದು ರಾಜ ಭಗವತ್ ಮಾದರಿ இருக்குது. இது இப்படி உட்காரலாம், இப்படி உட்காரலாம், கால் மேல கால் போட்டு இப்படி உட்காரலாம். நாங்க போவோம் ಇಲ್ಲ ಮಲ್ಲಾಕ ಹಿಂಗೆ ಪಡುಪೋ ಉನಕ್ಕೆ. ಇದೇನು ಲಿಫ್ಟ್ ಅಲ್ಲಿ ಒಳಗಡೆ ಹೋಗ್ಬೇಕು ತಾನೆ? ಇಲ್ಲ, ಇದು ಏನಕ್ಕೆ ಹಾಕಿರೋದು ಅಂದ್ರೆ ಇವಾಗ ಹ್ಯಾಂಡಿಕ್ಯಾಪ್ಗಳು ಬರ್ತಾರೆ ಗೊತ್ತಾ, ಅವ್ರಿಗೆ ಹಿಡ್ಕೊಳೋದಕ್ಕೆ ಏನೋ ಸಪೋರ್ಟ್ ಬೇಕು. ಹಿಂಗಿತ್ತು ಅಂದ್ರೆ ಅವರು ಮಾರಿನ ದಿನ ಕೇಸ್ಗೆ ಸಾಕ್ಬಿಡ್ತಾರೆ ನನ್ನ ಮೇಲೆ. ಹೋಗಿ ಬಂದು ಮಂಜು ಹ್ಯಾಂಡಿಕ್ಯಾಪ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು. ಅಲ್ಲಿ ಹ್ಯಾಂಡಿಕ್ಯಾಪ್ ಗಾಡಿ ಓಡಿಸ್ಕೊ, ಇಲ್ಲೇ 4 ವೀಲ್ ಗಾಡಿ ಎಲ್ಲ ಇದೆ ಅಂತೆ. ಇದು ವೇಸ್ಟ್ ವುಡ್. ಇದು ಹೌದು, ಗೆದ್ಲು ತಿಂದ್ಬಿಟ್ಟಿದೆ. ಬನ್ನಿ ಇಲ್ಲಿ ತೋರ್ಸ್. ಏನ್ ತಿಂದಿದೆ? ಗೆದ್ಲು ತಿಂದ್ಬಿಟ್ಟಿದೆ. ಕಿತ್ತಿದ್ರೆ ಹಿಂಗ್ ಬರ್ತಾ ಇರುತ್ತೆ. ಕಂಟೆಂಟ್ ಸಿಗ್ತಾ ಇಲ್ಲ, ನಮ್ಗೆ ಹೊಟ್ಟೆ ಸಿಗ್ತಾ ಇದೆ. ಅದಕ್ಕೇನ್ ತಿನ್ನೋದು? ಇಲ್ಲಿದವ್ರು ಯಾರು ನೋಡಿ, ಇಲ್ಲ ನೇಚರ್ ಲವರ್ಸ್ ನೋಡ್ಬಿಟ್ಟು ಇಂಥ ಕೋತ್ ನನ್ನ ಮಕ್ಕಳು ಹೋಗ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಡ್ತಾರೆ, ಮಾಡ್ಬಿಡ್ತಾರೆ. ಹೋಗೋರ್ನು ಹೋಗಕ್ ಬಿಡಲ್ಲ ನನ್ನ ಮಕ್ಳು. ಬೇರ್ ಗಿಲ್ಸ್ಗೆಲ್ಲ ನೋಡಿದ್ಯಾ ಹೆಂಗ್ ಹಿಡಿತಾರೆ? ಅವನು ಕಷ್ಟಪಟ್ಟು ಬೆಂಡೆ ಎಕ್ತಾ ಇರ್ತಾನೆ, ಕ್ಯಾಮ್ರಾಮನ್ ಅಸಾಲ್ಟ್ ಅದ ಹೆಂಗೆ? ನನ್ಗೂ ಡೌಟ್ ಬಂತು. ಇಲ್ಲ, ನಮ್ಗೆ ಸಿಂಪಲ್ ಟ್ರೆಕ್ ಹಿಡಿಯಕ್ ಆಗ್ತಾ ಇಲ್ಲ. ಕ್ಯಾಮ್ರಾಮನ್ ಹಿಂದೆ ನಡ್ಕೊಂಡ್ ಬರ್ತಾವ ನಾನು ಅಂತ. ಅವನು ಹಗ್ಗಗಳು ಹಾಕ್ತಾನೆ, ಟೈಟ್ ಆಗಿದ್ಯಾ ಅಂತ ಎಳ್ದಿ ಬಳ್ದಿ ಎಲ್ಲ ನೋಡ್ತಾನೆ. ಬರ್ಲಿ ಮಂಜು ಅವನ ತರ ಹುಳಾಗಿಲ್ಲ, ತಿನ್ ತೋರ್ಸ್ ಮಂಜು. ಅದೇ ಹೇಳಿದಲ್ಲಿ ಇವಾಗ ಗೆದ್ಲೇನಕ್ಕೆ ಎತ್ತಕ್ ಹೋಗಿದ್ದಾರೆ. ಗೆದ್ಲು ತಿನ್ನಕ್ಕೆ ನೋಡು. ಕ್ಯಾಮ್ರಾಮನ್ ನಾವು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ನಾನು ಕಷ್ಟ ಬಿಡ್ತೀನಿ ಅಂತ ಹೋಗ್ತಾವ. ಹಿಂಗೆ ಹೋಗ್ತಾ ಇದ್ರೆ ಸುಸ್ತಾಗುತ್ತೆ. ಬಂದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನೇಚರ್ ತುಂಬಾ ಹತ್ರ ಆಗ್ತಾ ಇದೀವಿ ಅನ್ಸುತ್ತೆ. ಹೌದು, ಬೆಂಗಳೂರು ಸಿಟಿಯಲ್ಲಿ ಇದ್ವಿ ನಾವು, ನೇಚರ್ ತುಂಬಾ ದೂರ ಇದ್ವಿ. ಅಲ್ಲಿ ಏನಿದ್ರು ಪೊಲ್ಯೂಷನ್, ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ, ನೀರ್ ವೇಸ್ಟ್ ಮಾಡ್ತೀವಿ. ಇಲ್ಲೆಲ್ಲ ಮಂಜು ಬಾಟ್ಲಲ್ಲಿ ಕುಡ್ದಿಲ್ಲ, ಅಲ್ಲಿ ಹೇಳ್ತಾ ಇದೀನಿ. ನ್ಯಾಚುರಲ್ ಆಗಿ ಕುಡಿಯೋದು ನೋಡಿ ತೋರಿಸ್ತೀನಿ ಬನ್ರಿ. ಇವಾಗ ತೋರಿಸ್ತಾರೆ. ಫಸ್ಟ್ ನೀರ್ನ ಹಿಂಗ್ ಅನ್ಬೇಕು, ಹಿಂಗೆ ಅಂದ್ಬಿಟ್ಟು ಚೂರು ಉಪ್ಪು ಹಾಕ್ಬಿಟ್ಟು ಹಿಂಗೆ ಎತ್ಕೊಳ್ಬೇಕು, ಹಿಂಗ್ ಕುಡಿಬೇಕು. ಓಡು ಹಂಗೆ ಹೋಗ್ತೀವಿ ಹಿಡಿಯೋ. ಸಾಕು ಸುಮ್ಮನೆ ಸೀರಿಯಸ್ ಆಗಿ ಏನೋ ಪ್ಲಾನ್ ಮಾಡೋ ಥರ ಮಾತಾಡ್ಕೊಂಡು ಹೋಗೋಣ. ಸ್ವಲ್ಪ ಸೀರಿಯಸ್ ಆಗಿ ಮಾತಾಡೋಣ. ನೋಡಿ ಎಲೆ ಏನಕ್ಕೆ ಹಿಂಗಿದೆ, ಇದು ಪ್ಲಾನ್ ಮಾಡ್ತಾ ಇದು ಫ್ರೆಶ್ ನೋಡಿ, ಫ್ರೆಶ್ ಆಗಿದೆ. ಹೌದು, ಅದು ಏನಾಯ್ತು ಅಂದರೆ ಇದು ಹೆಂಗೆ ಮಾಡಿದೆ ಗೊತ್ತಾ, ನಾನು ಎಲೆ ಫ್ರೆಶ್ ಆಗಿದೆ ನೋಡೋದಕ್ಕೆ ಕಿತ್ತುಬಿಟ್ಟೆ. ನಾವು ಸೀರಿಯಸ್ ಆಗಿ ನಗ್ಬಾರ್ದು ಮಂಜು, ನಗ್ಬಾರ್ದು. ನಾನು ಎಷ್ಟು ಪ್ರಕೃತಿ ನೋಡಿ ಎಷ್ಟು ಸೌಂದರ್ಯವಾಗಿದೆ. ಅದೆಲ್ಲ ಅವ್ರು ಕೇಳಿಸಲ್ಲ ಹೆಂಗಿದ್ರು. ಸೀರಿಯಸ್ ಆಗಿ ಮಾಡ್ತೀನಿ, ಐಟಮ್ ಡ್ಯಾನ್ಸ್ ಮಾಡ್ತಾ ಇದೆಯಾ ಒಂದು. ಇವಾಗ ಈ ಕೂಲಿಂಗ್ ಹೋಗುತ್ತೆ. ಹೌದು, ಇಲ್ಲ ಅದು ಸ್ವಲ್ಪ ಹಿಂಗೆ ತಿರುಗಿ ಹೇಳ್ತೀನಿ.
ಇವಾಗ ದಾರಿ ಯಾವ ಕಡೆ ಹೋಗೋದು ಗೊತ್ತಾಗ್ತಲ್ಲ ನನಗೆ. ಓ ನನ್ನ ಶಾಕಲ್ಲ. ಇರು ಫಸ್ಟ್ ಇರು, ಈ ಕೋಲ್ನ ಎತ್ತಿ ಹಿಂಗೆ ಹಾಕೋಣ, ಅದು ಯಾವ ಕಡೆ ಬೀಳುತ್ತೋ ಆ ಕಡೆ ಹೋಗೋಣ. ಇಲ್ಲ ಅದು ಬೀಳ್ದಿರೋ ಆಪೋಸಿಟ್ ಸೈಡ್ ಒಂದು ತೊಡೆಗೆ ಬಿದ್ದೋಯ್ತು. ಹಿಂಗೆ ಹೋಗ್ಬೇಕಾ? ಹೆಂಗೋ ಕಷ್ಟಪಟ್ಟು ನಾವು ರೂಟ್ ಹುಡುಕಿದ್ದೀವಿ. ನೀನು ಹೆಂಗೆ ಸ್ಲೋ ಮೋಷನಲ್ಲಿ ಮಾಡ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ನನಗೆ. ಖುಷಿ ಜನ ಬಂದ್ಬಿಟ್ರು. ಯಾರೋ ನೋಡ್ರಿ, ಇಲ್ಲಿ ನೋಡ್ರಿ ಮುಂಚೆ ಬಾಯ್ಲಿ ಇದು ಸ್ಮೆಲ್ ನೋಡೋಣ. ಯಾವ್ದಾರ ಮಗು ಹುಚ್ಚೆ ಗಿಚ್ಚೆ ಸುಮ್ಮನೆ ಮೂಸಕ್ಕೆ ಬೇರೆ ಹೋಗಿರೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.